ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಸಾಯಿ ಕ್ರಿಯೇಷನ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ವಿನಂತಿಸ್ಕೊತೀನಿ. ಸೊ ಇವತ್ತಿನ ವಿಡಿಯೋಲಿ ಸಿಂಪಲ್ ಆಗಿರೋ ಬೀಡನ್ನ ಹಾಕ್ಕೊಂಡು ಹೇಗೆ ಕುಚ್ಚು ಕಟ್ಟೋದಂತ ನೋಡೋಣ. ಸೊ ಈ ಕುಚ್ಚು ಕಟ್ಟೋದಕ್ಕೆ ನಮಗೆ ಸಿಲ್ಕ್ ಥ್ರೆಡ್ಡು, ಆಮೇಲೆ ಜರಿ ಥ್ರೆಡ್ಡು, ಆಮೇಲೆ ಬೀಡ್ಸ್ ಬೇಕು. ಸೊ ಈ ಸಿಲ್ಕ್ ಥ್ರೆಡ್ನ ಏನು ಮಾಡೋದು ಅಂದರೆ ಟೇಬಲ್ಲೋ ಇಲ್ವೋ ಒಂದು ಬುಕ್ಕೋ ಇಲ್ಲೋ ಪ್ಯಾಡೋ ಒಂದು 100 ರೌಂಡ್ಸ್ ಹಾಕ್ಕೊಂಡು 100 ಸರಿ ಸುತ್ತಕೊಂಡು ಇದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಲಾಸ್ಟಲ್ಲಿ ಗಮ್ ಹಾಕ್ಕೊಂಡು ದೊಡ್ಡ ತೂತು ಇರುವಂಥ ಸೂಜಿಗೆ ಹಾಕಿ ಇಟ್ಕೊಬೇಕು. ಸೊ ಇಲ್ಲಿ ನಾವು ಫಸ್ಟ್ ಕ್ರೋಶಾ ನೀಡಲ್ ತೊಗೊಂಡು ತೂತು ಮಾಡ್ಕೊಳ್ಳೋಣ. ಇದು ಏನಕ್ಕೆ ಮಾಡ್ಕೊತೀರಿ ಅಂದರೆ ಯಾವಾಗಲೂ ಸೂಜಿ ಹಾಕಿ ಇಳಿತಾ ಇದ್ದರೆ ನಮಗೆ ಕೈ ನೋವು ಬರುತ್ತೆ. ಸೊ ತೂತು ಮಾಡಿ ಇಟ್ಕೊಂಡ್ರೆ ನಮಗೆ ಕೈ ನೋವು ಬರಲ್ಲ, ಆರಾಮಾಗಿ ಸೂಜಿನ ಎಳ್ಕೊಂಡು ಕುಚ್ಚು ಹಾಕ್ಬೋದು. ನಾವು ಸೂಜಿಯಲ್ಲಿ 100 ಸ್ಟ್ಯಾಂಡ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನು ಐರನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಈ ಸೂಜಿನ ಈ ದಾರದ ತೂತೊಳಗಡೆ ಹಾಕ್ಕೊಂಡು ಇಲ್ಲಿ ಬೀಡ್ ಇದೆಯಲ್ಲ, ರೌಂಡ್ ಕಲರ್ ಬೀಡ್ಸು, ಆ ತೂತೊಳಗಡೆ ಸೂಜಿ ದಾರದೊಳಗಡೆ ಹಾಕ್ಕೊಂಡು ನೀಟಾಗಿ ಎಳ್ಕೊಂಡು ಅದೇ ಎಷ್ಟುದ್ದ ಬೇಕೋ ನಮಗೆ, ಎಷ್ಟುದ್ದ ಕುಚ್ಚು ಬೇಕೋ ಅಷ್ಟುದ್ದ ದಾರ, ಆಲ್ಮೋಸ್ಟ್ 1 ಇಂಚಷ್ಟು ದಾರ ಬಿಟ್ಕೊಂಡು ನೀಟಾಗಿ ಆ ಮಣಿನಲ್ಲಿ ಕೂರಿಸ್ಕೊಂಡು ಸೊ ಜರಿ ದಾರ ಎತ್ಕೊಂಡು ನೀಟಾಗಿ ಎಳ್ಕೊಳ್ಳಿ ಎಷ್ಟು ಉದ್ದ ಬೇಕು. ಆಮೇಲೆ ಹಿಂದ್ಗಡೆ ಪಿಂಕ್ ದಾರದ ಜೊತೆ ಸೇರಿಸಿ ಇಟ್ಕೊಂಡು ಹಿಂದ್ಗಡೆಯಿಂದ ಎಳೆದು ಗಂಟು ಹಾಕೋಣ. ಸೊ ನೀಟಾಗಿ ಗಂಟು ಬರಬೇಕು, ಸೂಜಿ ಬಂದು ಆ ದಾರದೊಳಗಡೆ ಹೋಗಬೇಕು. ಈ ಥರ ಒಂದು 4 ಗಂಟು ಹಾಕಿಟ್ಕೊಂಡ್ರೆ ಟೈಟಾಗಿರುತ್ತೆ. ನಿಮ್ಗೆ ಯಾರಿಗೆ ಈ ಥರ ಗಂಟು ಹಾಕೋದಕ್ಕೆ ಬರೋದಿಲ್ವೋ ಅವರು ಈ ಹೂವು ಕಟ್ತಾರಲ್ಲ, ಕುಚ್ಚನ್ನ ಕಟ್ ಮಾಡಿಬಿಟ್ಟು ಹೂವು ಕಟ್ಟೋ ಥರ ಕಟ್ಕೊಳ್ಬೇಕು. ಸೊ ಇಲ್ಲಿ ನಾವು ಸೂಜಿನ ಹಿಂದ್ಗಡೆಯಿಂದ ಕುಚ್ಚಿಂದ ಎಳ್ಕೊಂಡು ನಮ್ಗೆ ಎಷ್ಟು ಉದ್ದ ಕುಚ್ಚು ಬೇಕೋ ಸೊ ಅಷ್ಟು ಉದ್ದಕ್ಕೆ ಎಳೆದು ನೀಟಾಗಿ ಲೆವೆಲಾಗಿ ಕಟ್ ಮಾಡ್ಕೊಳೋಣ. ಕಟ್ ಮಾಡಿದ್ದು ಆದಮೇಲೆ ತಿರ್ಗಾ ನೆಕ್ಸ್ಟ್ ಕುಚ್ಚೇನು ಒಂದು 3/4 ಇಂಚು ಇಲ್ಲ 1 ಇಂಚು ನಿಮಗೆ ಡಿಸೈನ್ ಎಷ್ಟು ಹತ್ರ ಬೇಕೋ ಅಷ್ಟು ಹತ್ರ ಇನ್ನೊಂದು ತೂತು ಮಾಡಿಕೊಂಡು ಇನ್ನೊಂದು ಕುಚ್ಚು ಹಾಕೋಣ. ಸೊ ಇಲ್ಲಿ ಅಕಸ್ಮಾತ್ ನಿಮ್ಮ ಸೀರೆ ಏನಾದರೂ ಒಂದೇ ಕಲರ್ ಆಗಿತ್ತು ಅಂದರೆ ಸೊ ಫುಲ್ ಸೀರೆ ಒಂದೇ ಕಲರಲ್ಲಿ ಕುಚ್ಚು ಹಾಕ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಸೀರೆಗೆ 2 ಇಲ್ಲ 3 ಕಲರ್ ಇತ್ತು ಅಂದರೆ ಸೊ ಒಂದು ಕಲರಿಂದು 4 ಕುಚ್ಚು ಹಾಕ್ಕೊಳ್ಳಿ, ನೆಕ್ಸ್ಟ್ ಬೇರೆ ಕಲರ್ದು ಇನ್ನೊಂದು 4 ಕುಚ್ಚು ಹಾಕ್ಕೊಳ್ಳಿ, ತಿರ್ಗಾ ರಿಪೀಟ್ ಮಾಡಿ. ಸೊ ಫಸ್ಟ್ ಕಲರೇ ತಿರ್ಗಾ ರಿಪೀಟ್ ಮಾಡಿ. ಇದು ರಿಪೀಟ್ ಮಾಡಿದ್ರೆ 2 ಡಿಫ್ರೆನ್ಸ್ ಕಲರ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಎಲ್ಲನೂ ನೀಟಾಗಿ ಲೆವೆಲಾಗಿ ಕಟ್ ಮಾಡಿಕೊಂಡ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.